ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕಮಲ 14 ದಳಗಳ ಕಮಲದ ಮಧ್ಯದಿಂದ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಮೂಡು ಬಂದ ವ್ಯಕ್ತಿ ಸೈಮಲ್ಟೇನಿಯಸ್ಲಿ ಹಿ ವಾಸ್ ಏಬಲ್ ಟು ಸಿ ಆಲ್ ದ 4 ಡೈರೆಕ್ಷನ್ಸ್. 4 ದಿಕ್ಕುಗಳನ್ನು ಒಮ್ಮೆಗೆ ಅಟ್ ಎ ಸೇಮ್ ಟೈಮ್ ಹಿ ಕುಡ್ ಸಿ. ಯಾಕೆಂದರೆ 4 ಮುಖಗಳಿತ್ತು ಅವನಿಗೆ. ಅವನೇ ಚತುರ್ಮುಖ ಬ್ರಹ್ಮ. ಅನಂತ ಪದ್ಮನಾಭ ನಾರಾಯಣನೇ ಪದ್ಮನಾಭನಾಗಿ ಪದ್ಮನಾಭನ ನಾಭಿಯಿಂದ ಬಂದ 14 ದಳದ ಕಮಲದ ಒಳಗಿಂದ 4 ತಲೆಗಳು 4 ಮುಖಗಳು ಇದ್ದಂತಹ ಒಬ್ಬ ವ್ಯಕ್ತಿ ಮೂಡಿ ಬಂದ. ಅವನೇ ಚತುರ್ಮುಖ ಬ್ರಹ್ಮ. ಅವನು ಮೊದಲನೇ ಮಗ. ಈ 4 ತಲೆಗಳ ಚತುರ್ಮುಖ ಬ್ರಹ್ಮ ಬಂದ ತಕ್ಷಣ ಅವನಿಗೆ ಅವೇರ್ನೆಸ್, ಬಂದ ತಕ್ಷಣ ಅವನಿಗೆ ಜ್ಞಾನ, ಬಂದ ತಕ್ಷಣ ಫ್ಲ್ಯಾಶ್ ಬಂತು. ತಂದೆ ತನ್ನನ್ನು ತಂದೆ ಅಂತ ಗೊತ್ತಾಯಿತು. ತಂದೆ ನೀನು ನನ್ನನ್ನು ತಂದೆ, ನೀನು ನನ್ನನ್ನು ತಂದೆ, ನೀನೇ ತಂದೆ. ನಾನೇನು ಮಾಡಬೇಕು? ನನ್ನ ಯಾಕೆ ತಂದೆ ನನ್ನ ಯಾಕೆ ತಂದೆ? ನೀನೇ ತಂದೆ. ನಾನೇನು ಮಾಡಬೇಕು? ಆಗ ಪರಮಾತ್ಮನ ಧ್ವನಿ ಚತುರ್ಮುಖ ಬ್ರಹ್ಮನಿಗೆ ಕೇಳಿಸಿದೆ. ತದ್ದಿ ತಪಃ. ದ ಫಸ್ಟ್ ಇನ್ಸ್ಟ್ರಕ್ಷನ್ ಆಫ್ ದಿ ಫಾದರ್ ಟು ದ ಫಸ್ಟ್ ಸನ್ ಆಫ್ ದಿಸ್ ಯೂನಿವರ್ಸ್. The first instruction of the Father to the first son of this universe, taddi tapah. ನಿನಗೆ ಶಾಂತಿ ಬೇಕಾ? ನೆಮ್ಮದಿ ಬೇಕಾ? ಸಮಾಧಾನ ಬೇಕಾ? ಪ್ರಶಾಂತವಾಗಿರಬೇಕಾ? ಸುಖವಾಗಿರಬೇಕಾ? ಧ್ಯಾನ ಮಾಡು, ಮೌನ ಮಾಡು. ಧ್ಯಾನ ಮಾಡು, ಮೌನ ಮಾಡು. ಧ್ಯಾನ ಮಾಡು, ಮೌನ ಮಾಡು. ತದ್ದಿ ತಪಃ. ಆ್ಯಂಡ್ ಯು ಸಿ ದಿಸ್. ಚತುರ್ಮುಖ ಬ್ರಹ್ಮ ಹುಟ್ಟಿದಾಗ ಪರಮಾತ್ಮ ಕೊಟ್ಟಂಥ ಸಂದೇಶ, ಆದೇಶ ಈವನ್ ಟುಡೇ ಇಟ್ ಹೋಲ್ಡ್ಸ್. ನಿಮಗೆ ನೆಮ್ಮದಿ ಕದಡು ಹೋಗಿದೆ, ಅಸಮಾಧಾನ, ದುಃಖ, ಆವೇಶ, ಆಕ್ರೋಶ, ಯಾರಿಗೂ ಸಮಾಧಾನ ಇಲ್ಲ. ನೆಮ್ಮದಿ ಬೇಕು ಅಂದರೆ, ಪ್ರಶಾಂತತೆ ಬೇಕು ಅಂದರೆ, ಮನಃಶಾಂತಿ ಬೇಕು ಅಂದರೆ ಧ್ಯಾನ ಕೂತ್ಕೊಳ್ಳಿ, ಮೌನ ಕೂತ್ಕೊಳ್ಳಿ. ಒಳಗಡೆ ಹೋಗಿ you will get the peace of mind. That was the first instruction, that was the first suggestion of the God to his first son. ಆಗ ತಪಸ್ಸಿಗೆ ಕೂತ್ಕೊಂಡ. ಮಗ ತಪಸ್ಸಿಗೆ ಕೂತ್ಕೊಂಡ. ತಪಸ್ಸು ಮಾಡು, ಧ್ಯಾನ ಕೂತ್ಕೊಂಡ. ತಪಸ್ಸಿದ್ಧಿ ಆಯಿತು. ಈಗೇನು ಮಾಡಬೇಕು ಸ್ವಾಮಿ ನಾನು ಅಂತ ಕೇಳ್ದ. ಸೃಷ್ಟಿ ಕಾರ್ಯವನ್ನು ಮಾಡುವಂಥ ಆದೇಶ ಆಯಿತು. ಸೃಷ್ಟಿ ಕಾರ್ಯ ಮಾಡಬೇಕಾದಾಗ ಆಗ ಕೇಳ್ತಾ ಇದ್ದಾನೆ, ಏನು ಮಾಡಲಿ ಸ್ವಾಮಿ ಅಂತ ದೇವರನ್ನು ಕೇಳ್ದ. ಕೇಳುವಾಗ ನೋಡ್ತೀಯಾನೆ, ದರ್ಶನ ಆಗ್ತಾಯಿದೆ. ನಾರಾಯಣನ ಮಹಾವಿಷ್ಣುವಿನ ದರ್ಶನ ಆಗ್ತಾಯಿದೆ. ಆ ಪವಿತ್ರವಾದ ಭಾವನೆ, ದೇವರ ದರ್ಶನ ಎದುರುಗಡೆ ಆಗ್ತಿರುವಾಗ ಎಂಥ ಭಾವನೆ ಇರುತ್ತೆ ರೀ. ಭಕ್ತಿಲಿ ಮುಳುಗೋಗಲ್ವೇನ್ರಿ? ಆ ದರ್ಶನಕ್ಕೆ ಹಂಬಲಾಗಲ್ವೇನ್ರಿ? ಏನು ಮಾಡಲಿ ಅಂದರೆ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡು. ಆ ಹೇಳೋವಾಗ, ಆ ಸೃಷ್ಟಿ ಮಾಡೋವಾಗ ಆ ಭಕ್ತಿಲಿ ಮುಳುಗೋಗಿದ್ದ, ದರ್ಶನದಲ್ಲಿ ಮುಳುಗೋಗಿದ್ದ, ದರ್ಶನ ಆಗಬೇಕು ಹಂಬಲದಲ್ಲಿದ್ದ, ಕಾತರಿಸ್ತಾ ಇದ್ದ. ಎಂದು ಕಾಂಬೀರು ನಿನ್ನ ಸ್ವಾಮಿ ಅಂತ ಅನ್ನಿಸ್ತಾ. ಆವಾಗ ಟ್ರಿಗರ್ ಕೊಟ್ಟ. 4 ಜನ ಬ್ರಹ್ಮದೇವರಿಂದ ಧುಮುಕಿ ಬಂದರು. ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಧುಮುಕಿ ಬಂದರು. ದ ಫಸ್ಟ್ 4 ಚಿಲ್ಡ್ರನ್ ಆಫ್ ಬ್ರಹ್ಮ. ಬಂದ ತಕ್ಷಣ ಬ್ರಹ್ಮದೇವರು ಹೇಳಿದರು, ನಾನು ಪರಮಾತ್ಮನ ಮಗ. ಪರಮಾತ್ಮ ನನಗೆ ಹೇಳ್ದ ಸೃಷ್ಟಿ ಕಾರ್ಯ ಮಾಡುವಂತ. ನಾನು ಸಿನ್ಸಿಯರಾಗಿ ಆನೆಸ್ಟಾಗಿ ಮಾಡಿದ್ದೀನಿ. ನೀವು ನನ್ನ ಮಕ್ಕಳು, ನೀವು ಸೃಷ್ಟಿ ಕಾರ್ಯ ಕಂಟಿನ್ಯೂ ಮಾಡಿ. ಅವ್ರು ಹೇಳಿದರು, ನಮ್ಮನ್ನು ಸೃಷ್ಟಿ ಮಾಡುವಾಗ ನೀನು ಎಂಥ ಭಕ್ತಿ ಭಾವದಲ್ಲಿ ಮುಳುಗೋಗಿದ್ದೀವಿ ಅಂದರೆ, ಆ ದರ್ಶನದ ಹಂಬಲದಲ್ಲಿ ಮುಳುಗೋಗಿದ್ದೀವಿ ಅಂದರೆ, ದೇವರನ್ನು ನೋಡ್ತಾ ನಿನ್ನೆ ನೀನು ಮರ್ತೋಗಿದ್ದೀಯ ಅಂದರೆ, ಆ ಮೂಮೆಂಟಲ್ಲಿ ಟ್ರಿಗರ್ ಕೊಟ್ಟು ನಮ್ಮನ್ನು ಸೃಷ್ಟಿ ಮಾಡಿದ್ಯಾ. ನಮಗೆ ಈಗಲೇ ನವ್ ಅಂಡ್ ಹಿಯರ್ ವಿ ಆರ್ ರನ್ನಿಂಗ್ ಟು ಅವರ್ ವೈಕುಂಠ. ಅವನ ದರ್ಶನ ಆಗಬೇಕು, ಅದು ಬಿಟ್ಟು ನಮಗಿನ್ನೇನು ಬೇಕಾಗಿಲ್ಲ ಎಂದು ಕಾಮೇನು ನಿನ್ನ ಸ್ವಾಮಿ ಅಂತ 4 ಜನ ವೈಕುಂಠದ ಕಡೆಗೆ ಓಡಿದರು.
ಕೋಪ ಬಂತು. ದ ಫಸ್ಟ್ ಚಿಲ್ಡ್ರನ್ ದೇ ಆರ್ ನಾಟ್ ಒಬಿಡಿಯಂಟ್ ಟು ಮೀ. ಕೋಪ ಬಂತೀಗ. ಕೋಪ ಬಂದಾಗ ಬದ್ಧ ಭ್ರುಕುಟಿಯಾಗಿ ಹುಬ್ಬು ಹೀಗಿಟ್ಕೊಂಡು ಇನ್ನೊಂದು ಸೃಷ್ಟಿಗೆ ಟ್ರಿಗರ್ ಕೊಟ್ಟ. ಈಗ ಇನ್ನೊಬ್ಬ ಬಂದ, ಧುಮುಕಿಕೊಂಡು ಬಂದಾಗ ಆಗ ಇವನು, ನನ್ನ ಮಗು, ನೀನಾದರೂ ಸೃಷ್ಟಿ ಕಾರ್ಯ ಮಾಡು, ನಿನ್ನ ಹೆಸರು ರುದ್ರ ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರ ಮಗ ರುದ್ರ ಅಂತ ಹೇಳಿ, ನೀನು ಮನ್ಯು, ಮಹಾಕಾಲ, ಮಹಾಂತ, ಋತಧ್ವಜ, ಶಿವ, ಈಶ್ವರ, ಉಗ್ರಾತೀತ, ಭವ, ಕಾಲ, ವಾಮದೇವ, ಧೃತವ್ರತ ಈ ಹೆಸರುಗಳಿಂದ ವಿಶೇಷ ಸನ್ನಿಧಾನ ಸಿದ್ಧಿ ಪ್ರಸಿದ್ಧಿಗೆ ಬರ್ತೀಯ. ಮತ್ತು ನಿನ್ನನ್ನು ಜನ 11 ಅದ್ಭುತವಾದ ಸ್ಥಾನಗಳಲ್ಲಿ ಸನ್ನಿಧಾನವನ್ನು, ಸಾನ್ನಿಧ್ಯವನ್ನು ಕಂಡ್ಕೋಬಹುದು. ಯಾವುದು ಅಂದರೆ, ಈಶ್ವರನ್ನ, ಶಿವನ್ನ ನೀವು ಹೇಗೆ ನಾವು ಉಪಾಸನೆ ಮಾಡ್ಬೋದು ಅಂತಂದರೆ, ಭಾಗವತ ಹೇಳ್ತಾ ಇದೆ, ಹೃದಯದಲ್ಲಿ, ಇಂದ್ರಿಯಗಳಲ್ಲಿ, ಪ್ರಾಣದಲ್ಲಿ, ಆಕಾಶದಲ್ಲಿ, ವಾಯುವಿನಲ್ಲಿ, ಅಗ್ನಿಯಲ್ಲಿ, ಜಲದಲ್ಲಿ, ಭೂಮಿಯಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ತಪಸ್ಸು ಮತ್ತು ಧ್ಯಾನದಲ್ಲಿ ಈ ಸ್ಥಾನಗಳಲ್ಲಿ ಈಶ್ವರನ ಸನ್ನಿಧಾನ, ಅಧಿಷ್ಠಾನ, ಸಾನ್ನಿಧ್ಯವನ್ನು ಉಪಾಸನೆ ಮಾಡೋರು, ಆರಾಧನೆ ಮಾಡೋರು, ಧ್ಯಾನ ಮಾಡೋರು, ಜಪ ಮಾಡೋರು, ತಪ ಮಾಡೋರು ಕಂಡ್ಕೋಬೋದು. ಈ ಸ್ಥಳಗಳು ಈಶ್ವರನ ಸನ್ನಿಧಾನಗಳು ಅನ್ನತಕ್ಕಂಥ ವಿಚಾರ ಹೇಳ್ತಾನೆ. ಆಮೇಲೆ ಈಶ್ವರ ಸೃಷ್ಟಿ ಮಾಡುವಂಥ ಈಶ್ವರ ಶಾಕಿನಿ, ಡಾಕಿನಿ, ಪಿಶಾಚ, ಯಕ್ಷ, ರಾಕ್ಷಸ, ಭೂತ, ಪ್ರೇತ ಎಲ್ಲರನ್ನೂ ಸೃಷ್ಟಿ ಮಾಡಿ ಗಣಗಳನ್ನು ಸೃಷ್ಟಿ ಮಾಡಿದಾಗ, ಸರಿ ಇವ್ರನ್ನೆಲ್ಲ ಕರ್ಕೊಂಡು ನೀನು ಕೈಲಾಸಕ್ಕೆ ಹೋಗು ಅಂತ ಕಳಿಸ್ದ. ಈಗ ಮಿಸ್ಟಿಕಲ್ ಕ್ರಿಯೇಷನ್ ಮಾಡ್ತೀನಿ ಅಂತಂದ. ಮಿಸ್ಟಿಕಲ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ದ ಬ್ರಹ್ಮ. ತೊಡೆಯನ್ನು ಮುಟ್ಟುಕೊಂಡು ನಾರಾಯಣ ನಾರಾಯಣ ಅನ್ನೋದು. ಬ್ರಹ್ಮ ನಾರಾಯಣನನ್ನು ನೋಡ್ತಿದ್ದಾನೆ, ತೊಡೆಯನ್ನು ಮುಟ್ಕೊಂಡಿದ್ದಾನೆ, ನಾರಾಯಣ ನಾರಾಯಣ ಅಂತಾನೆ. ತೊಡೆಯನ್ನು ಮೀಟ್ಕೊಂಡು ಒಬ್ಬ ವ್ಯಕ್ತಿ ಧುಮುಕಿಕೊಂಡು ಬಂದ. ಬರೋವಾಗಲೇ ನಾರಾಯಣ ನಾರಾಯಣ ಅಂದ್ಕೊಂಡು ಬಂದ. ಅವನೇ ನಾರದ, ಬ್ರಹ್ಮನ ಮಗ ನಾರದ. ಈಗ ಉಂಗುಷ್ಠದಿಂದ ದಕ್ಷನನ್ನು ಪಡ್ಕೊಂಡ, ಆ ಪ್ರಾಣದಿಂದ ವಸಿಷ್ಠರನ್ನು ಪಡ್ಕೊಂಡ, ಚರ್ಮದಿಂದ ಭೃಗುಮುನಿಗಳನ್ನು ಪಡ್ಕೊಂಡ, ಕೈಯಿಂದ ಕೃತು ತಪಸ್ವಿಗಳನ್ನು ಪಡ್ಕೊಂಡ, ಹೊಕ್ಕಳನ್ನು ಮುಟ್ಕೊಂಡಂತೆ ಪುಲಹ ಅನ್ನತಕ್ಕಂಥ ಒಬ್ಬ ಋಷಿ ಬಂದ, ಕಿವಿಗಳನ್ನು ಮುಟ್ಕೊಂಡ ಪುಲಸ್ತ್ಯ ಅನ್ನತಕ್ಕಂಥ ಋಷಿ ಬಂದ, ಮುಖವನ್ನು ಒಂದು ಸಲ ಬ್ರಹ್ಮದೇವರು ಹೀಗೆ ಅಂದ್ಕೊಂಡ್ರಂತೆ, ಆ ಮುಖದ ರಸ ಬಂತಲ್ಲ ಅದರಿಂದ ಅಂಗಿರಸರು ಬಂದರು ಈಚೆ ಕಡೆ. ಆಮೇಲೆ ಕಣ್ಣುಗಳನ್ನು, 2 ಕಣ್ಣುಗಳನ್ನು ಬ್ರಹ್ಮದೇವರು ಸ್ಪರ್ಶ ಮಾಡಿದಾಗ ಕಣ್ಣಿಂದ ಇದ್ದಕ್ಕಿದ್ದಾಗೆ ಹೊರಮಿರತಕ್ಕಂಥ ತೇಜಸ್ಸು ಪ್ರಜ್ವಲಿಸ್ತಾ ವ್ಯಕ್ತಿ ಆಯಿತು. ಅವರೇ ಅತ್ರಿ ಮುನಿಗಳು. ಆಮೇಲೆ ಕಣ್ಣು ಮುಚ್ಕೊಂಡ, ಮನಸ್ಸಿಗೆ ಟ್ರಿಗರ್ ಕೊಟ್ಟ, ಮನಸ್ಸಿನಿಂದ ಒಬ್ಬರು ಮರೀಚಿಕೆ ಅಲ್ಲ ಈಚೆಗೆ ಬಂದರು, ಮರೀಚಿ ಋಷಿಗಳಾದರು ಅವರು. ಈಗ ಕಾನ್ಸೆಪ್ಟ್ಗಳನ್ನ ಕ್ರಿಯೇಟ್ ಮಾಡ್ದ. ಎದೆಯ ಬಲಭಾಗವನ್ನು ಮುಟ್ಕೊಂಡ, ಧರ್ಮ ಬಂತು. ಎಡಭಾಗವನ್ನು ಮುಟ್ಟುಕೊಂಡ, ಮೃತ್ಯು ಬಂತು. ಹೃದಯವನ್ನು ಮುಟ್ಟುಕೊಂಡ, ಕಾಮ ಮತ್ತು ಭಾವನೆಗಳು ಬಂದವು. ಹುಬ್ಬನ್ನು ಮುಟ್ಟುಕೊಂಡ, ಕ್ರೋಧ ಬಂತು. ಬಾಯನ್ನು ಮುಟ್ಟುಕೊಂಡ, ಸರಸ್ವತಿ ಬಂದಳು. ನೆರಳು ಬಂತು, ನೆರಳಿಗೆ ಟ್ರಿಗರ್ ಕೊಟ್ಟ, ಅದೊಂದು ವ್ಯಕ್ತಿ ಆಯಿತು, ತಪಸ್ವಿ ಆಯಿತು, ಕರ್ದಮ ಅಂತ ಹೆಸರಿಟ್ಟ. ಕರ್ದಮ ಋಷಿಗಳಾಗೋದ್ರು ಅವರು. ಬ್ರಹ್ಮದೇವರ ನೆರಳಿಗೆ ಟ್ರಿಗರ್ ಕೊಟ್ಟ, ನೆರಳಿಗೆ ಸ್ಪರ್ಶ ಮಾಡ್ದ, ಜೀವ ಕೊಟ್ಟ, ಪ್ರಾಣ ಕೊಟ್ಟ, ಅದು ವ್ಯಕ್ತಿ ಆಯಿತು, ಋಷಿ ಆಯಿತು, ತಪಸ್ವಿ ಆಯಿತು, ಕರ್ದಮ ಅಂತ ಹೆಸರಿಟ್ಟ. ಕರ್ದಮ ಋಷಿಗಳಾಗೋದ್ರು ಅವರು. ಈಗ ಒಂದು ಯೋಚನೆ ಮಾಡ್ದ, ಈ ಥರ ಮಿಸ್ಟಿಕಲ್ಲಾಗಿ ಎಷ್ಟು ಅಂತ ಕ್ರಿಯೇಟ್ ಮಾಡಲಿ ನಾನೊಬ್ಬ ಮಾಡ್ಬೋದು, ಬಿಕಾಸ್ ನನಗೆ ಮಿಸ್ಟಿಕಲ್ ಪವರ್ ಇರೋದ್ರಿಂದ. ಇಡೀ ಜಗತ್ತು ಬರೀ ಮಿಸ್ಟರಿ ಮತ್ತು ಮಿಸ್ಟಿಕಲ್ ಪವರಿಂದನೇ ಬೆಳೆಯೋಕ್ಕಾಗಲ್ಲ. ನ್ಯಾಚುರಲ್ ಆಗಿರತಕ್ಕಂಥ, ಬಯೋಲಾಜಿಕಲ್ ಆಗಿರತಕ್ಕಂಥ, ಸಹಜವಾಗಿರತಕ್ಕಂಥ ಪ್ರಜಾ ಸಂತಾನದ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಏನು ಮಾಡ್ದ ಅಂತಂತಂದರೆ, ತಾನು ಧ್ಯಾನಕ್ಕೆ ಕೂತ. ಬ್ರಹ್ಮದೇವರು ಧ್ಯಾನಾಸಕ್ತರಾಗಿ ಕೂತರು. ಈಗ ಮನಸ್ಸಿನ ಒಳಗಡೆ
ಜಗತ್ತಿನ ಪ್ರಜಾ ಸೃಷ್ಟಿಗಾಗಿ, ಪ್ರಜಾಭಿವೃದ್ಧಿಗಾಗಿ, ಸಂತಾನಾಭಿವೃದ್ಧಿಗಾಗಿ ತಾನು ಒಂದು ಹೊಸ ನಿಸರ್ಗ ಸಹಜವಾಗಿರತಕ್ಕಂತಹ ನ್ಯಾಚುರಲ್, ಪಾಸಿಬಲ್, feasible, practicable to anybody and everybody as a common practice in the whole of the world, it should emerge. ಇದನ್ನು ಉದ್ದೇಶ ಇಟ್ಕೊಂಡು ತಾನು ಧ್ಯಾನಕ್ಕೆ ಕೂತು ಟ್ರಿಗರ್ ಕೊಟ್ಟ ತಕ್ಷಣ ಬ್ರಹ್ಮದೇವರ ದೇಹ ಎರಡು ಭಾಗ ಆಯಿತು. ದ ರೈಟ್ ಹಾಫ್ ಆಫ್ ಬ್ರಹ್ಮಾಸ್ ಬಾಡಿ ಸ್ಟಾರ್ಟೆಡ್ ಮೂವಿಂಗ್ ರೈಟ್ ವರ್ಡ್ಸ್, ಅದು ಪುರುಷ ರೂಪ ಆಯಿತು. ದ ಲೆಫ್ಟ್ ಹಾಫ್ ಆಫ್ ಬ್ರಹ್ಮಾಸ್ ಬಾಡಿ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್, ಸ್ತ್ರೀ ರೂಪ ಆಯಿತು. ಬ್ರಹ್ಮದೇವರು ಧ್ಯಾನಾಸಕ್ತರಾಗಿ ಕೂತು ತಮ್ಮ ದೇಹವನ್ನು ಎರಡು ಭಾಗಗಳಾಗಿ, ಇಬ್ಬಾಗಗಳಾಗಿ ಮಾಡಿಕೊಂಡಾಗ ಬಲಭಾಗ ಪುರುಷ ರೂಪವನ್ನು ಪಡ್ಕೊಳ್ತು. ಅದಕ್ಕೆ ಸ್ವಯಂಭೂ ಮನು ಅಂತ ಕರೆದ. ಸ್ವಯಂಭೂ ಮನು ಅಂತ ಯಾಕೆ ಕರೆದ ಅಂತಂದರೆ, ಸ್ವಯಂಭೂ ಅಂತಂದರೆ ತಾನಾಗಿ ತಾನೇ ಉದ್ಭವಿಸಿರತಕ್ಕಂಥವನು. ಯಾವುದು ಗಂಡು ಹೆಣ್ಣಿನ ಸಂಭೋಗ ಪ್ರಕ್ರಿಯೆಯಿಂದ ಹುಟ್ಟಿರತಕ್ಕಂಥದ್ದಲ್ಲ, ತನ್ನಿಂದ ತಾನಾಗಿ ತಾನೇ ಜನಿಸಿ ಬಂದಿರೋದ್ರಿಂದ ಸ್ವಯಂಭೂ. ಮನು ಅಂತ ಯಾಕೆ ಕರೆದ ಅಂತಂದರೆ, ಮುಂದೆ ಬರತಕ್ಕಂಥ ಇಡೀ ಮನುಕುಲ, ಮಾನವ ಕುಲ, ಮ್ಯಾನ್ ಕುಲ, ಈ ಮನುಕುಲಕ್ಕೆಲ್ಲ ಮೊದಲನೇವನಾದ್ರಿಂದ ಮನು ಅಂತ ಕರೆದ. ಅವನಿಂದ ಬಂದಿರೋದೇ ಮನುಷ್ಯ, ಅವನ ವ್ಯಕ್ತಿತ್ವನೇ ಮನುಷ್ಯತ್ವ, ಅವನೇ ಮಾನವ ವಿಕಾಸಕ್ಕೆ ಮೂಲ, ಅವನೇ ಮ್ಯಾನ್ ಮನು. ಅವನ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಮನುಷ್ಯ, ಇಂಟರ್ನಲ್ ಮ್ಯಾನಿಫೆಸ್ಟೇಷನ್ ಮನಸ್. ಆ ಮೂಲ ಮನು, ಆ ಮನು ಬ್ರಹ್ಮನ ಬಲಭಾಗದ ವ್ಯಕ್ತಿ. ಅದನ್ನು ಸ್ವಯಂಭೂ ಮನು ಅಂತ ಹೆಸರು ಕೊಟ್ಟ. ಇನ್ನು ಎಡಭಾಗದಲ್ಲಿ ಹೆಣ್ಮಗು ಬಂತಲ್ಲ, ಆ ಸ್ತ್ರೀ ರೂಪ, ಅದಕ್ಕೆ ಶತರೂಪಾದೇವಿ ಅಂತ ಹೆಸರು ಕೊಟ್ಟ. ಶತರೂಪಾದೇವಿ ಅಂತ ಯಾಕೆ ಹೆಸರು ಕೊಟ್ಟ ಅಂದರೆ, ಒಬ್ಬಳಿದ್ದಾಳೆ, ಇವನೊಬ್ಬ ಇದ್ದಾನೆ, ಇವರಿಬ್ಬರಿಂದ ಮಕ್ಕಳಾಗ್ತಾರೆ, ಅವರಿಂದ ಮಕ್ಕಳಾಗ್ತಾರೆ, ಅವರಿಂದ ಮಕ್ಕಳಾಗ್ತಾರೆ, ಒಬ್ಬರು 100 ಆಗ್ತಾರೆ, 100 1000 ಆಗ್ತಾರೆ. ಇಟ್ ಮೆನಿ ಫೋಲ್ಡ್ ಆ್ಯಂಡ್ ಮಲ್ಟಿಫೋಲ್ಡ್, ಇನ್ ಹಂಡ್ರೆಡ್ಸ್ ಆ್ಯಂಡ್ ಇನ್ ಥೌಸಂಡ್ಸ್ ಇಟ್ ಇನ್ಕ್ರೀಸಸ್. ಅದಕ್ಕೆ ಶತರೂಪಗಳನ್ನು ಪಡ್ಕೊಳ್ಳತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಹೆಣ್ಣು ಶತರೂಪಾದೇವಿ, ಆ ಹೆಸರು ಕೊಟ್ಟ. ಈ ದಂಪತಿಗಳು ದ ಫಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕಪಲ್ ಟೀಮ್ ಆಫ್ ದಿ ಹೋಲ್ ಯೂನಿವರ್ಸ್. ದ ಫಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕಪಲ್ ಟೀಮ್ ಆಫ್ ದಿ ಹೋಲ್ ಯೂನಿವರ್ಸ್ ಈ ಸ್ವಯಂಭೂಮನು, ಶತರೂಪಾದೇವಿ. ಇವರಿಗೆ ಸಾವಿರಾರು ಮಕ್ಕಳು, ಕೋಟ್ಯಾಂತರ ಮಕ್ಕಳು ಕಥೆ ಇಲ್ಲ. ನ್ಯಾಚುರಲ್ಲಾಗಿ ಒಂದು ಫ್ಯಾಮಿಲಿ ಭೂಮಿ ಮೇಲೆ ಹೇಗಿರಬೇಕೋ ಆ ರೀತಿಯಾದ ಕ್ರಿಯೇಷನ್ ಕೊಡಬೇಕು ಅಂತಲೇ ಮಾಡಿದ್ದು. ಒಂದು ಗಂಡು ಒಂದು ಹೆಣ್ಣು. ಗಂಡು ಮನುಷ್ಯತ್ವ ಇರಬೇಕು, ಮನುಷ್ಯರನ್ನು ಸೃಷ್ಟಿ ಮಾಡಬೇಕು. ಹೆಣ್ಣಿಗೆ ಪ್ರೊಡಕ್ಟಿವಿಟಿ ಇರಬೇಕು, 1ರಿಂದ 10, 10ರಿಂದ 100 ಮಾಡತಕ್ಕಂಥ ಪ್ರೊಡಕ್ಷನ್ ಸಾಮರ್ಥ್ಯ ಇರಬೇಕು. ಶತರೂಪಾದೇವಿ ಇರಬೇಕು, ರೂಪ ಇರಬೇಕು, ಲಕ್ಷಣ ಇರಬೇಕು, ತೇಜಸ್ ಇರಬೇಕು, ಒಳ್ಳೆತನ ಇರಬೇಕು. ಇವರಿಬ್ಬರಿಗೆ ಮುಂದೆ ಮಕ್ಕಳಾದರು. ಈ ದಂಪತಿಗಳಿಗೆ ಮಕ್ಕಳು 3 ಹೆಣ್ಮಕ್ಕಳು, 2 ಗಂಡು ಮಕ್ಕಳು. ಹೆಣ್ಮಕ್ಳ ಹೆಸರು ಆಕೂತಿ, ಪ್ರಸೂತಿ, ದೇವಹೂತಿ. ಗಂಡು ಮಕ್ಕಳ ಹೆಸರು ಪ್ರಿಯವ್ರತ, ಉತ್ಥಾನಪಾದ. ಹೆಣ್ಮಕ್ಳ ಹೆಸರು ಆಕೂತಿ, ಪ್ರಸೂತಿ, ದೇವಹೂತಿ. ಗಂಡು ಮಕ್ಕಳ ಹೆಸರು ಪ್ರಿಯವ್ರತ, ಉತ್ಥಾನಪಾದ. ಈಗ ಇವ್ರನ್ನು ಬೆಳೆಸಿದ್ರು, ಸಂಸ್ಕಾರ ಕೊಟ್ಟರು, ಸಂಸ್ಕೃತಿ ಕೊಟ್ಟರು, ದೊಡ್ಡವ್ರನ್ನ ಮಾಡಿದರು. ಮದುವೆ ಮಾಡಬೇಕು ಅನ್ನೋ ತಂದೆ ತಾಯಿ ಜವಾಬ್ದಾರಿನೂ ಜಗತ್ತಿಗೆ ತೋರಿಸ್ಬೇಕು ಅಂದ್ಕೊಂಡ, ಮದುವೆನೂ ಮಾಡ್ದ. ದೇವಹೂತಿಯನ್ನು ಕರ್ದಮ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ದ. ಆಕೃತಿಯನ್ನು ರುಚಿ ಅನ್ನತಕ್ಕಂಥ ಋಷಿ ಕೊಟ್ಟು ಮದುವೆ ಮಾಡ್ದ. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ದ. ಈಗ ಈ 3 ಜನ ಹೆಣ್ಣುಮಕ್ಕಳನ್ನು ಮದುವೆ ಮಾಡಿಸಿದ್ರು. ಈಗ ಕರ್ದಮ ಋಷಿಗಳಿಗೆ ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡಿದರು. ಕರ್ದಮರು ಮುಂಚೆನೇ ಹೇಳಿದರು, ನೀವು ರಾಜಾರಾಣಿ ಇದ್ದಾಗೆ, ತಂದೆ ತಾಯಿ, ಜಗತ್ತಿನ ತಂದೆ ತಾಯಿ, ಸಂಪೂರ್ಣ ಸ್ವರ್ಗ ಸುಖ ಮಕ್ಕಳಿಗೆ ಕೊಟ್ಟಿದ್ದೀರಾ, 5 ಸ್ಟಾರಲ್ಲಿ ಮಕ್ಕಳನ್ನ ಬೆಳೆಸಿದ್ದೀರಾ, ಹೆಣ್ಮಕ್ಳಿಗೆ 7 ಸ್ಟಾರ್ ಲಕ್ಸುರಿ ಕೊಟ್ಟಿದ್ದೀರಾ. ನಾನು ಕಾಡಲ್ಲಿ ಜೋಪಡಿನಲ್ಲಿ ಪರ್ಣಕುಟಿ ಆಶ್ರಮ ಹಾಕ್ಕೊಂಡಿರತಕ್ಕಂಥ ಸನ್ಯಾಸಿ, ನಾನು ಕರ್ದಮ ಋಷಿ. ನನಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಕಂಪ್ಯಾಟಬಿಲಿಟಿ ಇರೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅನ್ಯೋನ್ಯತೆ ಇರೋದಿಲ್ಲ, ಡಿಫರೆನ್ಸಸ್ ಇಂದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ದಯವಿಟ್ಟು ಬೇಡ ಅಂತಂದ. ಅದಕ್ಕೆ ಅವ್ರು ಹೇಳ್ತಾರೆ, ತಂದೆ ತಾಯಿಗಳು, ಜಗದ ಮೊದಲು ತಂದೆ ತಾಯಿರು ಹೇಳ್ತಾರೆ, ನಮ್ಮ ಹೆಣ್ಮಕ್ಳನ್ನ ಹೇಗೆ ಬೆಳೆಸಿದ್ದೀವಿ ಅಂತಂದರೆ 5 ಸ್ಟಾರ್ ಕೊಟ್ಟಿದ್ದೀವಿ, 7 ಸ್ಟಾರ್ ಕೊಟ್ಟಿದ್ದೀವಿ, ಲಕ್ಸುರಿ ಕೊಟ್ಟಿದ್ದೀವಿ, ಸುಖ ಕೊಟ್ಟಿದ್ದೀವಿ, ಆದರೆ ಸಂಸ್ಕಾರ ಕೊಟ್ಟಿದ್ದೀವಿ. ಕಾಡಿಗೆ ಹೋಗಲಿ, ಋಷಿಗಳ ಹತ್ರಕ್ಕೆ ಹೋಗಲಿ, ತಪಸ್ಸಿಗೆ ಹೋಗಲಿ, ಪರ್ಣಕುಟಿಗೆ ಹೋಗಲಿ, ಅರಮನೆಗೆ ಹೋಗಲಿ, ಅಂತಃಪುರಕ್ಕೆ ಹೋಗಲಿ, ಎಲ್ಲ ಬೇಕಾದರೂ ಕೂಡ ನಗನಗ್ತಾ ಹಸನ್ಮುಖಿಯಾಗಿ ಹೊಂದ್ಕೊಂಡು ಹೋಗತಕ್ಕಂಥ ಸಂಸ್ಕಾರ ಸಂಸ್ಕೃತಿ ಕೊಟ್ಟಿದ್ದೀವಿ. ನೀನು ಸನ್ಯಾಸಿ ಆದರೂ ಪರವಾಗಿಲ್ಲ, ನೀನೊಬ್ಬ ತಪಸ್ವಿ, ನಿನಗೆ ಮದುವೆ ಮಾಡಿಕೊಡ್ತೀವಿ, ನೀನೇ ಹೇಳ್ತೀಯಾ?
ಅವ್ರಿಗೆ ಆಶ್ಚರ್ಯ ಆಯಿತು. ಕರ್ದಮ್ಮ ದೇವಹೂತಿಯರಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಅವಳು ಬದಲು ಇವ್ರು ಹೇಳಿದ್ರು ಮುಂಚೆ, ನಾನು ತಪಸ್ವಿ, ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೂ ಡಿಸ್ಟರ್ಬ್ ಆಗೋಕ್ಕೆ ಇಷ್ಟ ಇಲ್ಲ. ಮದುವೆ ಮಾಡ್ಕೊಂಡ ಬಂದ ತಕ್ಷಣ ಹೇಳ್ದ, ನೆಲ ಸಾರಿಸು, ಸಾರಣೆ ಕಾರಣೆ ರಂಗೋಲಿ, ಏನು ಪಾತ್ರೆ ತೊಳೆಯೋದು, ಶುದ್ಧ ಮಾಡೋದು, ಶುಚಿ ಮಾಡೋದು, ಅಡುಗೆ ಮಾಡೋದು, ನೈವೇದ್ಯಕ್ಕಿಡೋದು, ದೇವರ ಸಮರ್ಪಣೆ, ಬರೀ ಬೆಳಗಿಂದ ರಾತ್ರಿವರೆಗೂ ನದಿಗೆ ಹೋಗು, ನೀರು ಹೊತ್ಕೊಂಬ, ಎಲ್ಲ ಸಾರಣೆ ಕಾರಣೆ, ಗಂಜಲ ತೊಗೊಂಬ, ಸಗಣಿ ತೊಗೊಂಬ, ಒರೆಸ್ತಾ ಇರು. ಹಿಂದಿನ ಕಾಲದಲ್ಲಿ ಆಶ್ರಮದಲ್ಲಿ ಹೇಗೆ ಹೆಣ್ಮಕ್ಳು ಋಷಿ ಪತ್ನಿಯರು ಹಾಗೆ ಮಾಡಿ ವರ್ಷ 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 ಎಷ್ಟೋ ವರ್ಷ ಆಯಿತು. ಒಂದಿನ ನೋಡ್ತಾನೆ 7-8 ವರ್ಷ ಆಗೋಗಿದೆ. ಆಮೇಲೆ ಕಣ್ಬಿಟ್ಟು ನೋಡ್ತಾನೆ, ಹೆಂಡತಿ ಗುರುತೆ ಸಿಗಲ್ಲ, ಸಣ್ಣಗಾಗೋಗಿದ್ದಾಳೆ, ಪೇಲವಾಗೋಗಿದ್ದಾಳೆ, ಪೂರ್ತಿ ಬಂದಾಗ ಎಂಥ ಸಕಲ ಲಕ್ಷಣ ಲಕ್ಷಿತಿಯಾಗಿ ರಾಜಕುಮಾರಿಯಾಗಿ ಬಂದಿರೋಳು ಇವತ್ತು ಸ್ವರ್ಗೋಗಿದ್ದಾಳೆ, ಕೊರ್ಗೋಗಿದ್ದಾಳೆ. ಕಣ್ಬಿಟ್ಟು ನೋಡ್ದ, ನೀನೇನೇನೇ ನನ್ನ ಹೆಂಡತಿ ಅಂತಂದ. ಹೌದ್ರಿ ಅಂತಂತ. ಏನೇ ಹೀಗಾಗೋಗಿದೆಯಾ ಅಂತ. ಚೆನ್ನಾಗೇ ಇದ್ದೀನಲ್ರಿ, ನಿಮ್ಮಂಥ ಮಹಾನುಭಾವರು, ಋಷಿಗಳು, ಮಹಂತರು, ಸಂತರು, ಇವ್ರ ಸೇವೆ ಮಾಡೋ ಭಾಗ್ಯ ಸಿಗ್ತಲ್ಲ, ನಾನು ಎಷ್ಟು ಅದೃಷ್ಟವಂತೆ ಅಂತ ಆನೆಸ್ಟಾಗಿ ಹೇಳ್ತಾಳೆ. ಆವಾಗ ಅವ್ರು ಹೇಳ್ತಾರೆ, ನಾನು ಐ ಆಮ್ ಎ ಗ್ರೇಟ್ ಸಕ್ಸಸ್ ಆಸ್ ಎ ಋಷಿ, ಐ ಆಮ್ ಎ ಗ್ರೇಟ್ ಸಕ್ಸಸ್ ಆಸ್ ಎ ಋಷಿ, ಬಟ್ ಐ ಆಮ್ ಎ ಗ್ರೇಟ್ ಫೇಲ್ಯೂರ್ ಆಸ್ ಎ ಹಸ್ಬೆಂಡ್. ನಿನ್ನಂಥ ರಾಜಕುಮಾರನ ಹೇಗೆ ನೋಡ್ಕೋಬೇಕಾಗಿತ್ತೆ, ಏನೇ ಹೀಗಾಗೋಗಿದ್ಯಾ, ಬಟ್ ಡೋಂಟ್ ವರಿ, ಈ 8 ವರ್ಷ ತಪಸ್ಸು ಮಾಡಿದ್ದೇನಲ್ಲ, ಈ ತಪಸ್ಶಕ್ತಿ ನಿನಗೆ ಕೊಡ್ತೀನಿ ನೋಡೀಗ ಅಂತಂದ. ಅಲ್ಲಿ ಬಿಂದು ಸರೋವರ ಅಂತಿದೆ ನೋಡಿ, ಇಲ್ಲಿ ಇದೇನು ಗೊತ್ತಾ ಅಂತ. ಏನು, ನಾನು ಎಂಥ ಕಠಿಣ ತಪಸ್ಸು ಮಾಡಿದೆ ಅಂದರೆ, ನನ್ನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ವಿಷ್ಣು ಬಂದು ನಿಂತಿರೋದು ಕೂಡ ಗೊತ್ತಿಲ್ಲ ನನಗೆ, ಅಷ್ಟು ತಪಸ್ಸಲ್ಲಿ ಮುಳುಗೋಗಿದ್ದೆ. ನನ್ನ ತಪಸ್ಸನ್ನು, ಅದರ ಏಕಾಗ್ರತೆಯನ್ನು, ಧ್ಯಾನವನ್ನು, ಮೌನವನ್ನು ನೋಡಿ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಆ ಪರಮಾತ್ಮನ, ಮಹಾವಿಷ್ಣುವಿನ ಕಣ್ಣಿಂದ ಬಂದಿರತಕ್ಕಂಥ ಆನಂದ ಬಾಷ್ಪದ ಬಿಂದುಗಳೇ ಈ ಬಿಂದು ಸರೋವರ. ಈಗಲೂ ಪುಷ್ಕರದಲ್ಲಿದೆಯಲ್ಲ ಬಿಂದು ಸರೋವರ, ಆ ಪುಷ್ಕರದ ಬಿಂದು ಸರೋವರ ಅದು. ಈ ಬಿಂದು ಸರೋವರ ಸಾಕ್ಷಾತ್ ಪರಮಾತ್ಮನ ಕಣ್ಣಿಂದ ಬಂದಿರತಕ್ಕಂಥ ಆನಂದದ ಬಿಂದುಗಳ ಅಮೃತ ಸಿಂಧು ಇದು. ಒಂದು ಕ್ಷಣ ಅಲ್ಲಿ ನೀನು ಹೋಗು, ಒಂದು ಮುಳುಗಿ ಹಾಕಿ ಈಚೆಗೆ ಬಾ ಅಂತಂದ. ಅವಳು ಎಷ್ಟು ಒಬಿಡಿಯೆಂಟ್ ಅಂದರೆ, ಮೋಸ್ಟ್ ಒಬಿಡಿಯೆಂಟ್ ವೈಫು. ಯಾತಕ್ಕೆ ಏನು ಅಂತಲೂ ಕೇಳಲಿಲ್ಲ, ಒಳಗೆ ಹೋದ್ಲು, ಸರೋವರದಲ್ಲಿ ಮುಳುಗಿದ್ಲು, ಎದ್ದರೆ ಜಗದೇಕ ಸುಂದರಿಯಾಗಿದ್ದಾಳೆ, ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ವುಮೆನ್ ಆಫ್ ದಿ ವರ್ಲ್ಡ್. ಅವಳು ಸುತ್ತಲೂ 100 ಜನ ಸುರಸುಂದರಿಯರು ಮೂವಿಂಗ್ ಮೊಬೈಲ್ ಬ್ಯೂಟಿ ಪಾರ್ಲರ್ ಥರ ಅವಳಿಗೆ ಬ್ಯೂಟಿಫಿಕೇಶನ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾರೆ. ಕರ್ಕೊಂಡು ಬಂದು ಇವನ ಪಕ್ಕ ಕೂಡಿಸ್ತಾರೆ. ಇವನು ನೋಡ್ತಾನೆ, ಈಡು ಜೋಡು, ಇವನಿಗೆ ಆ ಗಡ್ಡ, ಆ ಮೀಸೆ, ಬರೀ ತಪಸ್ಸಲ್ಲಿ ಮುಳುಗೋಗಿರೋನು. ಸುರಸುಂದರಿ ಪಕ್ಕದಲ್ಲಿ, ಈ ಪಾಟಿ ಗಡ್ಡದ ಋಷಿ ಪಕ್ಕದಲ್ಲಿ. ಅವನಿಗೇನು ಅನ್ನಿಸ್ತು, ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ವರಿ, 2 ನಿಮಿಷ ಟೈಮ್ ಕೊಡ್ನಗೆ ಅಂತಂದ. ಬಂದ, ಆ ಮೇಲ್ಗಡೆ ಇದ್ದಾನೆ ಬಿಂದು ಸರೋವರಕ್ಕೆ ಒಂದು ಡೈ ಹೊಡೆದು ಎದ್ರೆ ಅತಿಲೋಕ ಸುಂದರ, ಜಗದೇಕ ಸುಂದರ, ಅತಿಲೋಕ ಸುಂದರ ಆದ. ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಂಡ. ಸುರಸುಂದರ, ಜಗದೇಕ ಸುಂದರಿ ಇಬ್ಬರು ತಕ್ಷಣ ಕಣ್ಣಿಂದ ಒಂದು ಟ್ರಿಗರ್ ಕೊಟ್ಟ. ಫ್ಲೈಟ್ ಬಂತು. ಆ ಫ್ಲೈಟ್ ಹೇಗಿತ್ತು ಅನ್ನೋದನ್ನು ಭಾಗವತ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ಸ್ ಕೊಡ್ತಾ ಇದೆ. ಡೀಟೈಲ್ ಡಿಸ್ಕ್ರಿಪ್ಷನ್ಸ್, ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ಸು. ಅದು ಉಷ್ಣ ಮತ್ತು ಶೀತಗಳನ್ನು ಸಮತಟ್ಟಿನಲ್ಲಿ ಹಿಡಿದಿಟ್ಟುಕೊಳ್ಳತಕ್ಕಂಥ ಶಕ್ತಿ ಅದರ ಅಂತರ್ಭಾವವಾಗಿತ್ತು ಅಂತಾರೆ. ದಟ್ ಫ್ಲೈಟ್ ಹ್ಯಾಡ್ ಏರ್ ಕಂಡೀಷನ್ಡ್ ಸಿಸ್ಟಮ್ ಇನ್ಸೈಡ್. ಅದರಲ್ಲಿ ವೇದಿಕೆಗಳು, ಪ್ಲ್ಯಾಟ್ಫಾರ್ಮ್ಗಳು, ಜಗತ್ತಿನ ನಾನಾ ರೀತಿಯಾಗಿರತಕ್ಕಂಥ ಆಹಾರಗಳು, ಪಾನೀಯಗಳು, ಪೇಯಗಳು ಎಲ್ಲ ಇತ್ತು. 100 ಜನ ಸುರಸುಂದರಿಯರು, ದಾಸರುಗಳಿದ್ದರು ಒಳಗಡೆ. ಅದರ ಒಳಗಡೆ ಇವಳನ್ನ ಕೈ ಹಿಡಿದು ಪ್ರೀತಿಯಿಂದ ಕರ್ಕೊಂಡೋಗಿ ಹಂಸತುಲಿಕ ತಲುಪಾದ್ರೊಳಗಡೆ ಕೂತ್ಕೊಂಡು ಫ್ಲೈಟ್ ಸ್ಟಾರ್ಟ್ ಆಯಿತು. 9 ಕಾಂಟಿನೆಂಟ್ಗಳಿಗೆ ಹೋದರು, 9 ಪರ್ವತ. ದ ಫಸ್ಟ್ ಅಫಿಷಿಯಲಿ ಡಿಸ್ಕ್ರೈಬ್ಡ್ ಆ್ಯಂಡ್ ಡಾಕ್ಯುಮೆಂಟೆಡ್ ಹನಿಮೂನ್ ಎಕ್ಸ್ಪೀರಿಯನ್ಸ್ ಆಫ್ ದಿ ವರ್ಲ್ಡ್ ಇಸ್ ಇನ್ ಭಾಗವತ. And what is the consequence of the love? Marriage. Consequence of the marriage? Honeymoon. Consequence of the honeymoon? She becomes pregnant. ಅವಳು ಗರ್ಭಿಣಿ ಆದ್ಲು. 9 ಕಾಂಟಿನೆಂಟ್ಗಳಿಗೆ ಹೋಗಿದ್ರಲ್ಲ, ನ್ಯಾಚುರಲಿ ಒಂದೊಂದು ಕಾಂಟಿನೆಂಟ್ಗೆ ಒಬ್ಬೊಂದು ಮಗು ಬೇಕಲ್ಲಪ್ಪ. ಬಂದರು, ಮಕ್ಕಳಾಯಿತು. 9 ಹೆಣ್ಣು ಮಕ್ಕಳಂತ ಹೆತ್ತಲು. ಹೆಣ್ಣು ಮಕ್ಕಳಿಗೆ ಹೆಸರಿಡಬೇಕಲ್ಲ. ನೋಡಿ, ಆ ಕಾಲದಲ್ಲಿ ಬಿಗಿನಿಂಗ್ ಭಾಗವತದಲ್ಲಿ ಎಂಥ ಸೋಷಿಯಲ್ ಸೈಕಾಲಜಿ ಹೇಗಿರುತ್ತೆ ಅನ್ನೋದು. ಇಟ್ಸ್ ನಾಟ್ ಸ್ಕ್ರಿಪ್ಚರ್, ಇಟ್ಸ್ ನಾಟ್ ರಿಲಿಜಿಯನ್, ಇಟ್ಸ್ ನಾಟ್ ಫಿಲಾಸಫಿ. ಇವತ್ತಿಗೂ ಕೂಡ ರಿಲೆವೆನ್ಸು. ಹೆಣ್ಣು ಮಕ್ಕಳಿಗೆ ಹೆಸರಿಡಬೇಕಾದ್ರೆ 9 ಜನ ಹೆಣ್ಮಕ್ಳು ಹೆಸರಿಟ್ರು. ಮೊದಲನೇ ಅವಳಿಗೆ ಕಲಾ ಅಂತ ಹೆಸರಿಟ್ರು. ಕಲಾ ಅಂದರೆ
ಒಂದು ಮನೆಯಲ್ಲಿ ಹೆಣ್ಣುಮಗು ಅಂತಂದರೆ ಆರ್ಟಿಸ್ಟಿಕ್ಕು, ಈಸ್ಥೆಟಿಕ್ಕು, ಬ್ಯೂಟಿ, ಅಂಡರ್ಸ್ಟ್ಯಾಂಡಿಂಗು, ಫ್ರ್ಯಾಗ್ರೆನ್ಸು, ಗ್ಲ್ಯಾಮರು ಬೇಡವೇನ್ರಿ? ಅದಕ್ಕೆ ಕಲಾ, ಆರ್ಟಿಸ್ಟಿಕ್, ಈಸ್ಥೆಟಿಕ್. ಎರಡನೇ ಅವಳಿಗೆ ಅನಸೂಯೆ, ಅತ್ರಿ ಅನಸೂಯೆ ಎರಡನೇ ಮಗಳು. ಅನಸೂಯೆ ಅಂದರೆ ಒಳ್ಳೆ ಹೆಣ್ಣುಮಗಳು. ಶಿ ಶುಡ್ ನಾಟ್ ಹ್ಯಾವ್ ಜೆಲಸಿ, ಹೇಟ್ರೆಡ್ನೆಸ್, ಆನಿಮಾಸಿಟಿ, ಹಾಸ್ಟಿಲಿಟಿ. ಜಲಸಿ ಇರಕೂಡದು ಹೆಣ್ಮಕ್ಳಿಗೆ. ಅಲ್ಲಿದ್ದಾನೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅದಕ್ಕೆ ಅನಸೂಯೆ ಅಂತ ಹೆಸರಿಟ್ರು. ಮೂರನೇ ಅವಳಿಗೆ ಶ್ರದ್ಧಾ ಅಂತ ಹೆಸರಿಟ್ರು. ಒಬ್ಬ ಹೆಣ್ಮಗಳು ತವ್ರ ಮನೆಯಲ್ಲಾಗಲಿ ಗಂಡನ ಮನೆಯಲ್ಲಾಗಲಿ ಸಕ್ಸಸ್ ಆಗಬೇಕು ಅಂದರೆ, ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಮಾಡಬೇಕು ಅಂದರೆ, ಅಕಾಂಪ್ಲಿಷ್ ಮಾಡಬೇಕು ಅಂದರೆ ಡೆಡಿಕೇಶನ್, ಡಿವೋಷನ್, ಶ್ರದ್ಧೆ, ಫೇತ್ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಶ್ರದ್ಧಾ ಅಂತ ಹೆಸರಿಟ್ರು. ನಾಲ್ಕನೇದು ಹವಿರ್ಭೂ ಅಂತ ಹೆಸರಿಟ್ರು. ಅಲ್ಲ, ಅವಳಿಗೇನು ಹವಿರ್ಭೂ ಅಂತಂದರೆ ಸ್ಯಾಕ್ರಿಫೈಸ್ ಅಂತಂದ್ಬಿಟ್ಟು. ರಾಮಾಯಣದಲ್ಲಿ ಸೀತೆ ಸ್ಯಾಕ್ರಿಫೈಸು, ಊರ್ಮಿಳೆ ಸ್ಯಾಕ್ರಿಫೈಸು, ಕೌಸಲ್ಯ ಸ್ಯಾಕ್ರಿಫೈಸು, ಭಾರತದ ದ್ರೌಪದಿ ಸ್ಯಾಕ್ರಿಫೈಸು, ಕುಂತಿ ಸ್ಯಾಕ್ರಿಫೈಸು. ಹೆಣ್ಣು ಮಕ್ಕಳು ಮನೆ ಉಳಿಸ್ಬೇಕು ಅಂದರೆ, ಮನೆ ಉದ್ಧಾರ ಮಾಡಬೇಕು ಅಂದರೆ ಸ್ಯಾಕ್ರಿಫೈಸ್ ಸಿದ್ಧ ಇರಬೇಕು ಅನ್ನೋದಕ್ಕೆ ಸ್ಯಾಕ್ರಿಫೈಸ್ ಅಂತ ಹೆಸರು ಕೊಟ್ಟ. ಆಮೇಲೆ ಐದನೇ ಹೆಣ್ಣು ಮಗಳಿಗೆ ಗತಿ ಅಂತ ಹೆಸರು ಕೊಟ್ಟರು. ಗತಿ ಅಂದರೆ ಪಾತ್, ಗತಿ ಅಂದರೆ ಟ್ರ್ಯಾಕ್, ಗತಿ ಅಂದರೆ ಡಿವೈನ್ ಟ್ರ್ಯಾಕ್, ಗತಿ ಅಂದರೆ ನೋಬಲ್ ಟ್ರ್ಯಾಕ್. ಇಡೀ ಫ್ಯಾಮಿಲಿನ ತನ್ನ ಗಂಡನ ಮಾತ್ರ ಅಲ್ಲ, ತನ್ನ ಗಂಡನ್ನ, ಮಕ್ಕಳನ್ನ, ಪೇರೆಂಟ್ಸ್ನ, ಅತ್ತೆ ಮಾವಂದ್ರನ್ನ, ಬಂಧು ಬಳಗನ ಎಲ್ಲರನ್ನೂ ನೋಬೆಲ್ ಟ್ರ್ಯಾಕಲ್ಲಿ, ಡಿವೈನ್ ಟ್ರ್ಯಾಕಲ್ಲಿ ನಗನಗುತ್ತಾ ಕೈ ಹಿಡಿದು ಜೀವನ ಪೂರ್ತಿ ಕರ್ಕೊಂಡು ಹೋಗತಕ್ಕಂಥ ಮಹಾಶಕ್ತಿ ಹೆಣ್ಮಗಳು. ಅದಕ್ಕೆ ಅವಳಿಗೆ ಗತಿ ಅಂತ ಹೆಸರು ಕೊಟ್ಟರು. ಇನ್ನು ಆರನೇದಕ್ಕೆ ಅರುಂಧತಿ ಅಂತಂದ್ಬಿಟ್ಟು. ಅರುಂಧತಿನೂ ಇವ್ರ ಮಗಳು. ಅರುಂಧತಿ, ಅನಸೂಯೆ, ಅರುಂಧತಿ ಎಲ್ಲ ಇವರಿಬ್ಬರು ಮಕ್ಕಳು. ಅರುಂಧತಿ ಅಂದರೆ ಒನ್ ಹೂ ಕ್ಯಾನಾಟ್ ಬಿ ಸ್ಟಾಪ್ಡ್, ಒನ್ ಹೂ ಈಸ್ ಅನ್ಸ್ಟಾಪಬಲ್, ನೋಬಡಿ ಕ್ಯಾನ್ ಸ್ಟಾಪ್ ಹರ್. ಧರ್ಮದ ದಾರಿನಲ್ಲಿ ನಡ್ಕೊಂಡು ಹೋಗತಕ್ಕಂಥ ಧರ್ಮದೇವತೆ ಹೆಣ್ಮಗಳು. ಅದನ್ನು ಅಧರ್ಮಕ್ಕೆ, ಅನ್ಯಾಯಕ್ಕೆ ಎಳೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ಅನ್ಸ್ಟಾಪಬಲ್ ಆ ಸ್ಟ್ಯಾಮಿನಾ, ಸ್ಟೆಬಿಲಿಟಿ, ಮೆಂಟಲ್ ಸ್ಟ್ರೆಂತು ಇರತಕ್ಕಂಥವಳು. ಅದಕ್ಕೆ ಅರುಂಧತಿ ಅನ್ಸ್ಟಾಪಬಲ್ ಅಂತ ಹೆಸರು. ಆಮೇಲೆ ಕ್ರಿಯಾ, ಏಳನೆಯ ಹೆಣ್ಮಗಳಿಗೆ ಕ್ರಿಯಾ ಅಂತ ಹೆಸರು ಕೊಟ್ಟರು. ಆರ್ಟಿಸ್ಟಿಕ್ ಆಗಿ ಮೇಕಪ್ ಮಾಡಿಕೊಂಡು, ಗ್ಲ್ಯಾಮರ್ ಮಾಡಿಕೊಂಡು ಓಡಾಡ್ತಾ ಇದ್ರೆ ಸಾಕಾಗಲ್ಲ. ಪರ್ಫಾರ್ಮೆನ್ಸ್, ಹೆಣ್ಮಕ್ಳು ಅಂದರೆ ಪರ್ಫಾರ್ಮೆನ್ಸ್, ದಟ್ ಈಸ್ ಇಂಪಾರ್ಟೆಂಟ್. ಕ್ರಿಯಾ ಅಂತ ಹೆಸರು ಕೊಟ್ಟರು. ಎಂಟನೇದು ಖ್ಯಾತಿ ಅಂತ ಹೆಸರು ಕೊಟ್ಟು ಎಂಟನೇ ಮಗಳಿಗೆ. ಆ ಖ್ಯಾತಿ ಅಂದರೆ ನೇಮ್ ಆ್ಯಂಡ್ ಫೇಮ್ ಆಫ್ ದಿ ಫ್ಯಾಮಿಲಿ, ಪ್ರೆಸ್ಟೀಜ್ ಆಫ್ ದಿ ಫ್ಯಾಮಿಲಿ, ರೆಪ್ಯುಟೇಷನ್ ಆಫ್ ದಿ ಫ್ಯಾಮಿಲಿ, ಪಾಪ್ಯುಲಾರಿಟಿ ಆಫ್ ದಿ ಫ್ಯಾಮಿಲಿ, ಗ್ರೇಟ್ನೆಸ್ ಆಫ್ ದಿ ಫ್ಯಾಮಿಲಿ, ನೊಬಿಲಿಟಿ ಆಫ್ ದಿ ಫ್ಯಾಮಿಲಿ. ಇಟ್ ಕಮ್ಸ್ ಓನ್ಲಿ ಫ್ರಮ್ ದ ಲೇಡಿ ಆಫ್ ದಿ ಹೌಸ್. ಅದಕ್ಕೆ ಅವಳಿಗೆ ಖ್ಯಾತಿ ಅಂತ ಹೆಸರು ಕೊಟ್ಟರು. ಕಡೇ ಹುಡುಗಿಗೆ ಏನು ಹೆಸರು ಕೊಟ್ಟರು ಅಂದರೆ ಶಾಂತಿ ಅಂತ ಹೆಸರು ಕೊಟ್ಟರು. ಒಂದು ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ, ಪ್ರಶಾಂತತೆ, ಟ್ರ್ಯಾಂಕ್ವಿಲಿಟಿ, ಸೆರೆನಿಟಿ, ಪೀಸ್ ಆಫ್ ಮೈಂಡ್, ಗ್ರೇಟ್ನೆಸ್, ಗ್ಲೋರಿ ಎಲ್ಲ ಇರಬೇಕು ಅಂದರೆ ಹೆಣ್ಮಗಳಿಂದ ಅವಳು ಶಾಂತವಾಗಿರ್ಬೇಕು ಯಾವತ್ತು. ಇದನ್ನು 9 ಜನ ಮಕ್ಕಳಿಗೆ ಕೊಟ್ಟು ಇವರುಗಳಿಗೆ ಮದುವೆ ಮಾಡಿದರು. ಕಲಾ ಅನ್ನೋಳನ್ನ ಮರೀಚಿ ಕೊಟ್ಟರು, ಅತ್ರಿನ ಅನಸೂಯೆ ಕೊಟ್ಟರು, ಶ್ರದ್ಧೆನ ಅಂಗಿರಸರಿಗೆ ಕೊಟ್ಟರು, ಹವಿರ್ಭುನ ಪುಲಸ್ತ್ರಿಗೆ ಕೊಟ್ಟರು, ಗತಿಯನ್ನು ಪುಲಹರಿಗೆ ಕೊಟ್ಟರು, ಕ್ರಿಯೆಯನ್ನು ಕೃತಿಗಳಿಗೆ ಕೊಟ್ಟರು, ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟರು, ಶಾಂತಿಯನ್ನು ಅಥರ್ವರಿಗೆ ಕೊಟ್ಟರು, ಖ್ಯಾತಿಯನ್ನು ಭೃಗು ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದರು. ನಾಳೆ ದಿನ ಇದು ಹೆಣ್ಮಕ್ಳ ಕಥೆಗಳು, ನಾಳೆ ಇವರ ಗಂಡು ಮಕ್ಕಳ ಕಥೆಗಳು. ಈ ಸ್ವಯಂಭೂಮನಿ, ಶತ್ರುಪಾದೇವಿ ಗಂಡು ಮಕ್ಕಳ ಕಥೆಗಳನ್ನು, ಅದರ ಪರಂಪರೆಯನ್ನು ನಾಳಿಂದ ನೋಡೋಣ. ಕೃಷ್ಣಾರ್ಪಣಮಸ್ತು.